ಕಿಚ್ಚ ಸುದೀಪ್ ದೊಡ್ಮನೆಯಲ್ಲಿ ಈ ವಾರ ರಕ್ಷಿತಾ ಶೆಟ್ಟಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಾಡಿರೋ ತಪ್ಪುಗಳನ್ನ ಎತ್ತಿ ತೋರಿಸಿದ್ದಾರೆ. ಆದರೆ, ರಕ್ಷಿತಾ ಶೆಟ್ಟಿ ಪರವಾಗಿಯೇ ಸುದೀಪ್ ಮಾತನಾಡುತ್ತಿದ್ರು. ತಪ್ಪುಗಳು ಆದಾಗಲೂ ವಯಸ್ಸಿಗೆ ಗೌರವ ಕೊಡ್ತಾನೇ ಇದ್ರು. ಆದರೆ, ಈ ವಾರ ಆಡಿರೋ ಆಟ ಮತ್ತು ಮಾಡಿರೋ ತಪ್ಪುಗಳು ಕಿಚ್ಚನಿಗೆ ಸಿಕ್ಕಾಪಟ್ಟೆ ಸಿಟ್ಟು ತರಿಸಿದೆ. ಇದರಿಂದ ರಘು ನಾಮಿನೇಟ್ ಆಗಿದ್ದಾರೆ. ಈ ಬಗ್ಗೆ ರಕ್ಷಿತಾ ಶೆಟ್ಟಿಯನ್ನ ಪ್ರಶ್ನೆ ಕೇಳುತ್ತಾರೆ. ಆಗ ರಕ್ಷಿತಾ ಕಕ್ಕಾ ಬಿಕ್ಕಿನೂ ಆಗ್ತಾರೆ. ಆದರೆ, ಸುದೀಪ್ ಬಿಡೋದೇ ಇಲ್ಲ. ರಕ್ಷಿತಾ ಶೆಟ್ಟಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ರಕ್ಷಿತಾ ಶೆಟ್ಟಿ ವಯಸ್ಸಿಗೆ ಗೌರವ ಕೊಟ್ಟು ಸುಮ್ನೆ ಇದ್ದ ಕಿಚ್ಚ ಸುದೀಪ್ ಫುಲ್ ಕೆಂಡಾಮಂಡಲ. ರಕ್ಷಿತಾ ಶೆಟ್ಟಿ ಮನೆಯಲ್ಲಿ ಈ ವಾರ ಹಠವೇ ಜಾಸ್ತಿ ಕಂಡಿದೆ. ಮೊದಲು ಒಂದು ಹಂತಕ್ಕೆ ಹೆಸರಿತ್ತು. ಆದರೆ, ರಕ್ಷಿತಾ ಹುಚ್ಚುತನಕ್ಕೆ ರಘು ಬಲಿಷ್ಠ ಆಗಿದ್ದಾರೆ. ಇದೀಗ ನಾಮಿನೇಟ್ ಆಗಿದ್ದಾರೆ. ಇದು ಸರಿ ಅಲ್ವೇ ಅಲ್ಲ. ರಕ್ಷಿತಾ ಶೆಟ್ಟಿ ಹಠ ಜಾಸ್ತಿ ಆಗಿದೆ. ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಇಬ್ರು ಸೇರಿಯೇ ತಮ್ಮ ಟೀಮ್ ಅನ್ನ ಹಾಳು ಮಾಡಿದ್ದಾರೆ. ಇರಿಟೇಟ್ ಮಾಡಲು ಇಬ್ಬರು ಕೆಟ್ಟದಾಗಿಯೇ ವರ್ತಿಸಿದ್ದಾರೆ. ಇದು ಸರಿ ಅಲ್ವೇ ಅಲ್ಲ ಅನ್ನೋದನ್ನ ಖಾರವಾದ ಮಾತಿನಲ್ಲಿಯೇ ಸುದೀಪ್ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಗಿಲ್ಲಿ ವಂಶದ ಕುಡಿ. ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟರಿಗೆ ಕಿಚ್ಚ ವಂಶದ ಕುಡಿ ಅಂತಲೇ ಹೇಳಿದ್ದಾರೆ. ಆದರೆ, ಇದನ್ನ ಹೇಳಲಿಕ್ಕೆ ಕಾರಣವೂ ಇದೆ. ಇಬ್ಬರು ಸೇರಿ ಇಡೀ ಮನೆಯಲ್ಲಿ ತಮ್ಮ ಟೀಮ್ ಅನ್ನ ದಾರಿ ತಪ್ಪಿಸಿರೋದಕ್ಕೇನೆ ಹೀಗೆ ಹೇಳಿದ್ದಾರೆ. ಹಾಗೇನೆ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಇಬ್ಬರೂ ಸೇರಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಎತ್ತಿ ಹೇಳಿದ್ದಾರೆ. ಇನ್ನುಳಿದಂತೆ ರಕ್ಷಿತಾ ಶೆಟ್ಟಿ ಮಾಡಿರೋ ತಪ್ಪು ಹೇಗಿದೆಯೋ ಹಾಗೇನೆ ಕ್ಲಿಯರ್ ಆಗಿಯೇ ಎಲ್ಲರಿಗೂ ತಿಳಿಸಿದ್ದಾರೆ. ರಕ್ಷಿತಾ ಶೆಟ್ಟಿ ಮೇಲೆ ಕೆಂಡಾಮಂಡಲ. ಸಾಕಷ್ಟು ತಪ್ಪುಗಳನ್ನ ಮಾಡಿದ ರಕ್ಷಿತಾ ಶೆಟ್ಟಿಗೆ ಸುದೀಪ್ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದರೆ, ಜನರ ರಕ್ಷಿತಾ ಶೆಟ್ಟಿಯನ್ನ ಮನೆಯಲ್ಲಿಯೇ ಉಳಿಸಿದ್ದಾರೆ. ಅಂದ್ರೆ, ರಕ್ಷಿತಾ ಶೆಟ್ಟಿ ಸೇಫ್ ಆಗಿದ್ದಾರೆ. ಕ್ರೆಡಿಟ್. ದಿಸ್ ವಿಡಿಯೋ ಕ್ಲಿಪ್ಸ್ ಇಮೇಜ್ ಬೈ